ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನೋಡಿ 6.5 ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನೋಡಿ 6.5 ಓಪನ್ ಆಗಿದೆ. ನಂತರ ನಾವು ಕನ್ನಡ ಭಾಷೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನೋಡೋಣ ನೋಡಿ 6.5 ಸಹಾಯದಿಂದ MS ವರ್ಡ್ ಅಲ್ಲಿ ನಾವು ಯಾವ ರೀತಿಯಾಗಿ ಹಳಗನ್ನಡವನ್ನ ಟೈಪ್ ಮಾಡಬಹುದು ಅಂತ. ನಾವು ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಹಳಗನ್ನಡ ಪದ್ಯ ಇರಬಹುದು ಅಥವಾ ಹಳಗನ್ನಡ ಪಾಠ, ಹಳಗನ್ನಡ ಪ್ರಶ್ನೆಗಳನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆಗ ನಮ್ಗೆ ಹಳಗನ್ನಡವನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ನುಡಿ 6.1 ಇರಬಹುದು ಅಥವಾ ನುಡಿಯ ಹಳೆಯ ವರ್ಷನ್ಗಳಲ್ಲಿ ಹಳಗನ್ನಡವನ್ನ ಟೈಪ್ ಮಾಡುವಂತಹ ಆಪ್ಷನ್ ಇರಲಿಲ್ಲ. ನುಡಿ 6.5 ಅಪ್ಡೇಟ್ ವರ್ಷನ್ ಮಲ್ಟಿ ಲ್ಯಾಂಗ್ವೇಜ್ ಸಾಫ್ಟ್ವೇರ್, ಹಲವಾರು ಭಾಷೆಗಳನ್ನ ಟೈಪ್ ಮಾಡಬಹುದು. ಅದರ ಜೊತೆಗೆ ಹಳಗನ್ನಡವನ್ನು ಸಹ ನಾವಿಲ್ಲಿ ಟೈಪ್ ಮಾಡಬಹುದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನುಡಿ 6.5 ಅಲ್ಲಿ ನಾವು ಹಳಗನ್ನಡದ ಯಾವ ಯಾವ ಅಕ್ಷರಗಳಿಗೆ ಯಾವ ಯಾವ ಲೆಟರ್ ಅನ್ನ ಯೂಸ್ ಮಾಡಬೇಕು ಅಂತ. ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ವಿಡಿಯೋಗಳ ಲಿಂಕ್ ಇರುತ್ತೆ, ನೀವು ಅಲ್ಲಿಂದ ನೋಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಪಂಪ ಭಾರತದ ಒಂದು ಪ್ಯಾರವನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಕೆಲವು ಅಕ್ಷರಗಳು ಹಳಗನ್ನಡದಲ್ಲಿ ಇದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಬನ್ನಿ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ ನೋಡೋಣ. ನಾನಿಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾರಾ ನೀವಿಲ್ಲಿ ನೋಡ್ತಾ ಇರಬಹುದು. ಒಂದೊಂದು ಪದಗಳಾಗಿ ನಾವಿಲ್ಲಿ ಡಿವೈಡ್ ಮಾಡೋಣ. ಈ ಲೈನ್ ಗಳು ನಮಗೆ ಬೇಕಂದ್ರೆ ನಾವು ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಿ ಎಲ್ ಲೆಟರ್ ಅನ್ನ ಯೂಸ್ ಮಾಡಬಹುದು. ಈ ರೀತಿಯಾದ ಲೈನ್ ಗಳನ್ನ ನಾವಿಲ್ಲಿ ಹಾಕೋದಿಕ್ಕೆ. ನಂತರ ಎಂಟರ್ ಎಂಟರ್, ಈ ರೀತಿಯಾಗಿ ನಾನು ಒಂದೊಂದು ಪದಗಳಾಗಿ ಡಿವೈಡ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ನಮಗೆ ಟೈಪ್ ಮಾಡೋದಕ್ಕೆ ತುಂಬಾ ಸುಲಭವಾಗುತ್ತೆ ಮತ್ತು ಸುಲಭವಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈಗ ನೀವು ನೋಡ್ತಾ ಇರಬಹುದು 5 ಲೈನ್ ಗಳಿದ್ದಂತಹ ಪ್ಯಾರಾವನ್ನ ನಾನೀಗ ಒಂದೊಂದು ಪದಗಳಾಗಿ ಡಿವೈಡ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ಈಗ ನಾವು ಟೈಪ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ. ಪಂಪ ಭಾರತ ತೃತೀಯಾಶ್ವಾಸಂ, ಮೊದಲನೇ ಅಕ್ಷರ ಕಮ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಇಂಗ್ಲಿಷ್ ಲೆಟರ್ಸ್ ಅನ್ನ ಟೈಪ್ ಮಾಡಬೇಕಾದ್ರೆ ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಬೇಕಾಗುತ್ತೆ. ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡಬೇಕಾದ್ರೆ ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡಬೇಕಾಗುತ್ತೆ. ನಾನು ಅದೇ ರೀತಿಯಾಗಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಕಮ್ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಕೆ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈಗ ನಾನು ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಕೆ ಲೆಟರ್ ನಂತರ ಶಿಫ್ಟ್ ಪ್ಲಸ್ ಎಂ ಕಮ್, ಈ ರೀತಿಯಾಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ನಂತರ ಶ್ರೀ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಂಗ್ಲಿಷ್ ಲೆಟರ್ ಅನ್ನ ನಾನೀಗ ಟೈಪ್ ಮಾಡಬೇಕು. ಶಿಫ್ಟ್ ಪ್ಲಸ್ ಎಸ್ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್, ನಂತರ ಆರ್, ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶ್ರೀ ಅಕ್ಷರವನ್ನ ಟೈಪ್ ಮಾಡಿದ ನಂತರ ಯ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಪ್ಲಸ್ ಯ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಕೀಬೋರ್ಡ್ ಅಲ್ಲಿ ವೈ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ನ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಎನ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ರ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಆರ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ತಿ ಅಕ್ಷರ ಪ್ಲಸ್ ಟಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಐ ಲೆಟರ್ ತಿ. ನಂತರ ಬ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಬಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಳ ಅಕ್ಷರವನ್ನ ಬರೆಯೋದಿಕ್ಕೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಸೃ ಅಕ್ಷರವನ್ನ ಬರೆಯೋದಿಕ್ಕೆ ನಾವಿಲ್ಲಿ ಎಸ್ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಆರ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ಪದವನ್ನ ನಾವೀಗ ಏನು ಟೈಪ್ ಮಾಡಿದ್ದೀವಿ ಇಂಗ್ಲಿಷ್ ಅಲ್ಲಿ, ಈಗ ನಾವು ಅದೇ ಪದವನ್ನ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಇಲ್ಲಿ ನಾನು ಯಾವ ಯಾವ ಅಕ್ಷರಗಳನ್ನ ಬರೆದಿದ್ದೀನಿ ಅದೇ ಅಕ್ಷರಗಳನ್ನ ನಾನೀಗ ಟೈಪ್ ಮಾಡ್ತಾ ಹೋಗ್ತೀನಿ. ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಶಿಫ್ಟ್ ಪ್ಲಸ್ ಎಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ.
ಇಲ್ಲಿ ನಾನು ಯಾವ ರೀತಿಯಾಗಿ ಬರೆದಿದ್ದೀನಿ ಅದೇ ರೀತಿಯಾಗಿ ನಾನಿಲ್ಲಿ ಟೈಪ್ ಮಾಡ್ತೀನಿ. ನಂತರ ಎಫ್ ಲೆಟರ್, ನಂತರ ಆರ್, ನಂತರ ಶಿಫ್ಟ್ ಪ್ಲಸ್ ಐ ಶ್ರೀ, ನಂತರ ವೈ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎನ್, ನಂತರ ಆರ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಟಿ ಪ್ಲಸ್ ಐ ಲೆಟರ್, ನಂತರ ಬಿ ಲೆಟರ್ ಅನ್ನ ನಾವು ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಎ, ನಂತರ ಎಸ್ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಆರ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಟೈಪ್ ಮಾಡಿರುವಂತಹ ಪದ ಯಾವ ರೀತಿಯಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡೋದಕ್ಕೆ ನಾನಿಲ್ಲಿ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ನಂತರ ಕೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್, ನಂತರ ಟಿ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಯ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ವೈ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ದಿ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಡಿ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಐ ಲೆಟರ್, ನಂತರ ಯೋ ಅಕ್ಷರವನ್ನ ನಾವಿಲ್ಲಿ ಬರೆಯೋದಕ್ಕೆ ವೈ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಳ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ನಾವು ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವ ರೀತಿಯಾಗಿ ಅಕ್ಷರಗಳನ್ನ ಟೈಪ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಾನಿಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ. ಮೊದಲು ಕೆ ಅಕ್ಷರವನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತು ಟಿ ಅಕ್ಷರ, ನಂತರ ಶಿಫ್ಟ್ ಪ್ಲಸ್ ಓ ಲೆಟರ್ ಅನ್ನ ನಾವು ಟೈಪ್ ಮಾಡಬೇಕಾಗುತ್ತೆ. ನಂತರ ವೈ ಮತ್ತು ಶಿಫ್ಟ್ ಪ್ಲಸ್ ಡಿ ಪ್ಲಸ್ ಐ ಲೆಟರ್, ನಂತರ ವೈ ಪ್ಲಸ್ ಓ, ನಂತರ ಶಿಫ್ಟ್ ಪ್ಲಸ್ ಎಲ್ ಲೆಟರ್, ನಂತರ ಎಫ್ ಅಕ್ಷರವನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಮುಂದಿನ ಪದವನ್ನ ನೋಡೋಣ ಯಾವ ರೀತಿಯಾಗಿ ಟೈಪ್ ಮಾಡ್ಬೇಕಂತ. ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಪಿ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಡಬ್ಲ್ಯೂ ಪ್ಲಸ್ ಇ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ದ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ಡಿ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಪಿ ಲೆಟರ್ ಮತ್ತು ಡಬ್ಲ್ಯೂ ಪ್ಲಸ್ ಇ ಮತ್ತು ಡಿ ಲೆಟರ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು. ನಂತರ ಈ ಪದವನ್ನು ನೋಡೋಣ ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ. ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ವಿ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ವಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ರ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಆರ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ನು ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಎನ್ ಪ್ಲಸ್ ಯು ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ಹಳಗನ್ನಡ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಆರ್ ಮತ್ತು ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ದ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಡಿ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ರಿ ಅಕ್ಷರವನ್ನ ನಾವಿಲ್ಲಿ ಬರೆಯೋದಕ್ಕೆ ಆರ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಗ ಅಕ್ಷರವನ್ನ ನಾವಿಲ್ಲಿ ಬರೆಯೋದಕ್ಕೆ ಜಿ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಳ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ನ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ಎನ್ ಪ್ಲಸ್ ಎ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಒಂದೊಂದು ಅಕ್ಷರಗಳಿದೆ. ನಾನು ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಅಕ್ಷರಗಳನ್ನ ಬಿಡಿಸಿ ಬರೆದಿದ್ದೀನಿ, ನೀವಿಲ್ಲಿ ನೋಡಬಹುದು. ನಂತರ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಯಾವ ರೀತಿಯಾಗಿ ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಾನಿಲ್ಲಿ ಟೈಪ್ ಮಾಡ್ತಾ ಹೋಗ್ತೀನಿ. ವಿ ಅಕ್ಷರವನ್ನ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್, ನಂತರ ಆರ್, ನಂತರ ಎನ್ ಯು, ನಂತರ ಆರ್ ಲೆಟರ್ ಪ್ಲಸ್ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಡಿ ಪ್ಲಸ್ ಆರ್ ಲೆಟರ್, ನಂತರ ಐ, ನಂತರ ಜಿ ಲೆಟರ್ ಮತ್ತು ಶಿಫ್ಟ್ ಪ್ಲಸ್ ಎಲ್, ನಂತರ ಎನ್ ಎ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೈಪ್ ಆಗಿದೆ ಅಂತ.
ನೆಕ್ಸ್ಟ್ ಪದ ನೋಡೋಣ. ನೆಕ್ಸ್ಟ್ ವರ್ಡ್ ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ನಂತರ ಮೊದಲು ಟಿ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಫ್ ಅಕ್ಷರ, ನಂತರ ಎಂ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಯಾ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ವೈ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಪ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ಪಿ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ದ ಅಕ್ಷರವನ್ನ ಟೈಪ್ ಮಾಡೋದಿಕ್ಕೆ ನಾವಿಲ್ಲಿ ಡಿ ಅಕ್ಷರವನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಸು ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ಎಸ್ ಪ್ಲಸ್ ಯು ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ರಿ ಅಕ್ಷರ ಆರ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ತ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ಟಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಈಗ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಟಿ ಎಫ್ ಮತ್ತು ಎಂ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಐ ಲೆಟರ್ ಅನ್ನ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ವೈ ಪ್ಲಸ್ ಪಿ ಮತ್ತು ಡಿ ಲೆಟರ್, ಎಸ್ ಯು ಆರ್ ಐ ಟಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾನು ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ದೀನಿ, ಅದೇ ಅಕ್ಷರಗಳನ್ನ ನಾವಿಲ್ಲಿ ಟೈಪ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಟೈಪ್ ಆಗುತ್ತೆ. ನಂತರ ನೆಕ್ಸ್ಟ್ ವರ್ಡ್ ಅನ್ನ ನೋಡೋಣ. ನ ಅಕ್ಷರವನ್ನ ಟೈಪ್ ಮಾಡೋದಿಕ್ಕೆ ನಾವಿಲ್ಲಿ ಎನ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಕ, ಎರಡನೇ ಕ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ಶಿಫ್ಟ್ ಪ್ಲಸ್ ಕೆ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕನ್ನಡವನ್ನ ಟೈಪ್ ಮಾಡಬೇಕಾದ್ರೆ ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು ನಾನು ಯಾವುದೇ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಿ ಇಂಗ್ಲಿಷ್ ಅನ್ನ ಟೈಪ್ ಮಾಡಬೇಕಾದ್ರೆ ಕ್ಯಾಲಿಬ್ರಿ ಫಾಂಟ್ ಚೇಂಜ್ ಆಗುತ್ತೆ. ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡಿ ಕನ್ನಡವನ್ನ ಟೈಪ್ ಮಾಡಬೇಕಾದ್ರೆ ನಿರ್ಮಲಾ ಫಾಂಟ್ ಚೇಂಜ್ ಆಗುತ್ತೆ. ನಾನಿಲ್ಲಿ ಯಾವುದೇ ಫಾಂಟ್ಸ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ, ನೀವು ನೋಡಬಹುದು. ಈಗ ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡಿದ್ದೀನಿ. ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಎನ್ ಆದ ನಂತರ ಶಿಫ್ಟ್ ಪ್ಲಸ್ ಕೆ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು. ನಂತರ ಮೊದಲನೇ ಅಕ್ಷರ ಚ, ಎರಡನೇ ಚ ನಾವಿಲ್ಲಿ ಟೈಪ್ ಮಾಡಬೇಕು. ಸಿ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಿಕ್ಕೆ ವೈ ಮತ್ತು ಇ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಗ ಅಕ್ಷರ ಜಿ ಲೆಟರ್ ಅನ್ನ ಯೂಸ್ ಮಾಡಬೇಕು. ನಂತರ ಲೋ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಲ್ ಆದ ನಂತರ ನಾವಿಲ್ಲಿ ಓ ಲೆಟರ್ ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಅಕ್ಷರವನ್ನ ನಾವಿಲ್ಲಿ ಬರೆಯೋದಿಕ್ಕೆ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಟೈಪ್ ಆಗುತ್ತೆ ಅಂತ. ಸಿ ಮತ್ತು ಎ, ನಂತರ ವೈ ಇ ಜಿ ಶಿಫ್ಟ್ ಪ್ಲಸ್ ಎಲ್, ನಂತರ ಓ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಎಲ್, ನಂತರ ಎಫ್ ಲೆಟರ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೈಪ್ ಆಗಿದೆ ಅಂತ. ನೆಕ್ಸ್ಟ್ ವರ್ಡ್ ನಿ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಎನ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಆರ್ ಲೆಟರ್ ಮತ್ತು ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಐ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ನಂತರ ಎಸ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸಿ ಅಕ್ಷರವನ್ನ ಬರೆಯೋದಿಕ್ಕೆ ಸಿ. ನಂತರ ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ. ಎನ್ ಮತ್ತು ಐ, ನಂತರ ಆರ್, ಶಿಫ್ಟ್ ಪ್ಲಸ್ ಎಕ್ಸ್, ನಂತರ ಐ, ನಂತರ ಎಸ್ ಐ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೈಪ್ ಆಗಿದೆ ಅಂತ. ನಂತರ ನೆಕ್ಸ್ಟ್ ವರ್ಡ್ ಈ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಎನ್ ಪ್ಲಸ್ ಐ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಡಿ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಎನ್ ಪ್ಲಸ್ ಐ, ನಂತರ ಶಿಫ್ಟ್ ಪ್ಲಸ್ ಎಂ, ನಂತರ ಡಿ ಲೆಟರ್. ನಂತರ ಗಮ್ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಜಿ ಲೆಟರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಡಮ್ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ
ಡಬ್ಲ್ಯೂ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಟೈಪ್ ಮಾಡಿ ನೋಡೋಣ. ಜಿ ಮತ್ತು ಶಿಫ್ಟ್ ಪ್ಲಸ್ ಎಂ, ನಂತರ ಡಬ್ಲ್ಯೂ ಮತ್ತು ಶಿಫ್ಟ್ ಪ್ಲಸ್ ಎಂ ನೀವಿಲ್ಲಿ ನೋಡಬಹುದು. ನಂತರ ಈ ಪದವನ್ನ ಟೈಪ್ ಮಾಡಿ ನೋಡೋಣ. ಹ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಎಚ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ರಿ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಆರ್ ಪ್ಲಸ್ ಐ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಗ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಜಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ನಾವು ಶಿಫ್ಟ್ ಪ್ಲಸ್ ಎಂ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಚ್ ಆರ್ ಐ ನಂತರ ಜಿ ಶಿಫ್ಟ್ ಪ್ಲಸ್ ಎಂ ನೀವಿಲ್ಲಿ ನೋಡಬಹುದು. ಮುಂದಿನ ಅಕ್ಷರ ವ. ವ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ವಿ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ವಿ ವ. ನಂತರ ಆ ಅಕ್ಷರವನ್ನ ಟೈಪ್ ಮಾಡೋದಕ್ಕೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎ ಆ ಅಕ್ಷರ ನಮ್ಗಿಲ್ಲಿ ಬರುತ್ತೆ. ನಂತರ ಓ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಪಿ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಈ ಹಳಗನ್ನಡ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಲ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಎಲ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಪಿ ಪ್ಲಸ್ ಓ, ನಂತರ ಶಿಫ್ಟ್ ಪ್ಲಸ್ ಎಲ್ ಮತ್ತು ಶಿಫ್ಟ್ ಪ್ಲಸ್ ಎಕ್ಸ್ ಮತ್ತು ಎಲ್ ಅಕ್ಷರ ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ವರ್ಡ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕು. ಪೋ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಪಿ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಹಳಗನ್ನಡ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಆರ್ ಪ್ಲಸ್ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಓ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ವಿ ಪ್ಲಸ್ ಶಿಫ್ಟ್ ಪ್ಲಸ್ ಓ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ನಂತರ ಈ ಹಳಗನ್ನಡ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಶಿಫ್ಟ್ ಪ್ಲಸ್ ಎಲ್ ಲೆಟರ್, ನಂತರ ಶಿಫ್ಟ್ ಪ್ಲಸ್ ಎಕ್ಸ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಲ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಎಲ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ನೇ ಅಕ್ಷರ ಎನ್ ಪ್ಲಸ್ ಈ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಎ ದಾವತ್ತನ್ನ ನಾವಿಲ್ಲಿ ಕೊಡಬೇಕು. ವೈ ಲೆಟರ್, ನಂತರ ಎಫ್, ನಂತರ ಡಿ ಮತ್ತು ಈ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿಯಾಗಿ ಇಂಗ್ಲಿಷ್ ಅಕ್ಷರಗಳನ್ನ ಟೈಪ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಾನು ಅಕ್ಷರಗಳನ್ನ ಟೈಪ್ ಮಾಡ್ತಾ ಹೋಗ್ತೀನಿ. ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡಿ ಪಿ ಮತ್ತು ಓ ಆರ್ ಶಿಫ್ಟ್ ಪ್ಲಸ್ ಎಕ್ಸ್, ನಂತರ ವಿ ಲೆಟರ್ ಶಿಫ್ಟ್ ಪ್ಲಸ್ ಓ, ನಂತರ ಶಿಫ್ಟ್ ಪ್ಲಸ್ ಎಲ್, ನಂತರ ಶಿಫ್ಟ್ ಪ್ಲಸ್ ಎಕ್ಸ್, ನಂತರ ಎಲ್ ಲೆಟರ್, ನಂತರ ಎನ್ ಇ ವೈ ಎಫ್ ಡಿ ಇ ನೀವಿಲ್ಲಿ ನೋಡಬಹುದು. ಯಾವ ರೀತಿಯಾಗಿ ಈ ಪದ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಿದೀವಿ. ನೆಕ್ಸ್ಟ್ ವರ್ಡ್ ಅನ್ನ ನಾವಿಲ್ಲಿ ಟೈಪ್ ಮಾಡಿ ನೋಡೋಣ. ವ ಅಕ್ಷರವನ್ನ ಬರೆಯೋದಕ್ಕೆ ನಾವಿಲ್ಲಿ ವಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಪಾಗೆ ಅರ್ಕ ಒತ್ತನ್ನ ನಾವಿಲ್ಲಿ ಕೊಡಬೇಕು. ಮೊದಲು ನಾವಿಲ್ಲಿ ಆರ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಮತ್ತು ಪಿ ಲೆಟರ್, ನಂತರ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಗ ಅಕ್ಷರವನ್ನ ನಾವಿಲ್ಲಿ ಬರೆಯೋದಕ್ಕೆ ಜಿ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಳ ಅಕ್ಷರವನ್ನ ನಾವಿಲ್ಲಿ ಬರೀಬೇಕು. ಶಿಫ್ಟ್ ಪ್ಲಸ್ ಎಲ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕ್ಯಾಪ್ಸ್ ಲಾಕ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿರುವ ಅಕ್ಷರಗಳನ್ನ ನಾನೀಗ ಟೈಪ್ ಮಾಡ್ತಾ ಹೋಗ್ತೀನಿ. ವಿ ಪ್ಲಸ್ ಆರ್ ಮತ್ತು ಎಫ್, ಪಿ ಎ ಜಿ, ಶಿಫ್ಟ್ ಪ್ಲಸ್ ಎಲ್ ಮತ್ತು ಎಫ್ ಅಕ್ಷರ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನಾವು ಹಳಗನ್ನಡವನ್ನ ಟೈಪ್ ಮಾಡಿದ್ದೀವಿ ಅಂತ. ಇದೇ ರೀತಿ ನೀವು ಸಹ ತುಂಬಾ ಸುಲಭವಾಗಿ ನುಡಿ 6.5 ಸಹಾಯದಿಂದ ಯಾವುದೇ ಅಪ್ಲಿಕೇಶನ್ ಇರಬಹುದು ತುಂಬಾ ಸುಲಭವಾಗಿ ಹಳಗನ್ನಡವನ್ನು ಸಹ ಟೈಪ್ ಮಾಡಬಹುದು.